ಕೃತಕ ಗರ್ಭಧಾರಣೆ ಮತ್ತು ಬೆದೆ ಪುನರಾವರ್ತನೆ ಸಮಸ್ಯೆ. ಹೈನು ರಾಸುಗಳಲ್ಲಿ ವರ್ಷಕ್ಕೊಂದು ಕರು ಪಡೆಯಬೇಕೆಂಬುದು ಲಾಭದಾಯಕ ಹೈನುಗಾರಿಕೆಯ ಸೂತ್ರವಾಗಿರುತ್ತದೆ. ಹಾಗಾಗಿ ಬೆದೆಗೆ ಬಂದ ರಾಸುಗಳಲ್ಲಿ ಲಕ್ಷಣಗಳನ್ನು ಗುರುತಿಸಿ ಸಮಯಕ್ಕೆ ಸರಿಯಾಗಿ ಕೃತಕ ಗರ್ಭಧಾರಣೆ ಮಾಡುವುದು ಅತಿ ಮುಖ್ಯ ವಿಚಾರವಾಗಿರುತ್ತದೆ. ಪ್ರೌಢಾವಸ್ಥೆಗೆ ಬಂದ ಎಲ್ಲಾ ರಾಸುಗಳು ಪ್ರತಿ 18 ರಿಂದ 21 ದಿನಗಳಿಗೆ ಒಂದು ಬಾರಿಯಂತೆ ಬೆದೆಗೆ ಬರುತ್ತವೆ. ರಾಸುವು ಮೇಲಿಂದ ಮೇಲೆ ಅರಚುವುದು, ಯೋನಿಯಿಂದ ಲೋಳೆ ಮಾದರಿಯಲ್ಲಿ ಸ್ರವಿಕೆ ಸೋರುವುದು, ಯೋನಿಯ ಲೋಳ್ಪರೆ ಕೆಂಪಾಗುವುದು, ಯೋನಿಯ ತುಟಿಗಳು ಉಬ್ಬಿಕೊಂಡಿರುವುದು, ಇನ್ನಿತರೆ ಹಸುಗಳ ಮೇಲೆ ದಾಟುವುದು, ಪದೇ ಪದೇ ಗಂಜಲವನ್ನು ವಿಸರ್ಜಿಸುವುದು, ಮೇವು ಸೇವನೆ ಬಗ್ಗೆ ನಿರಾಸಕ್ತಿ ತೋರುವುದು, ಹಾಲು ಉತ್ಪಾದನೆ ಕುಂಠಿತಗೊಳ್ಳುವುದು ಇಂತಹ ಲಕ್ಷಣಗಳನ್ನು ಹೈನುಗಾರರು ಬೆದೆಗೆ ಬಂದ ರಾಸುಗಳಲ್ಲಿ ಗಮನಿಸಬಹುದಾಗಿರುತ್ತದೆ. ರಾಸುಗಳಲ್ಲಿ ಬೆದೆಯ ಅವಧಿ ಮತ್ತು ಹಂತಗಳು. ರಾಸುಗಳಲ್ಲಿ ಬೆದೆಯ ಅವಧಿ ಸಾಮಾನ್ಯವಾಗಿ 24 ಗಂಟೆಗಳಾಗಿದ್ದು, ಇಡೀ ದಿನ ಸಾಗಲಿರುವ ಬೆದೆಯನ್ನು ಮೊದಲ ಬೆದೆ, ಮಧ್ಯ ಬೆದೆ ಮತ್ತು ಕೊನೆ ಬೆದೆ ಎಂಬಂತೆ 3 ಹಂತಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಹಂತ 8 ಗಂಟೆಗಳ ಅವಧಿಯದ್ದಾಗಿದ್ದು, ಮಧ್ಯ ಬೆದೆಯ ಕೊನೆಯ ಭಾಗ ಅಥವಾ ಕೊನೆ ಬೆದೆಯ ಮೊದಲ ಭಾಗ ಕೃತಕ ಗರ್ಭಧಾರಣೆಗೆ ಸೂಕ್ತ ಅವಧಿ ಎನ್ನಲಾಗಿದೆ. ಸಾಮಾನ್ಯವಾಗಿ ಸಂಜೆಯ ವೇಳೆಯಲ್ಲಿ ಬೆದೆಗೆ ಬಂದ ರಾಸುಗಳನ್ನು ಮರುದಿನ ಬೆಳಿಗ್ಗೆ ಅಥವಾ ಬೆಳಗಿನ ವೇಳೆಯಲ್ಲಿ ಬೆದೆಗೆ ಬಂದ ರಾಸುಗಳನ್ನು ಸಂಜೆಯ ವೇಳೆ ಕೃತಕ ಗರ್ಭಧಾರಣೆಗೆ ಒಳಪಡಿಸುವುದು ಸೂಕ್ತವಾಗಿರುತ್ತದೆ. ಎಮ್ಮೆಗಳು ಸಾಮಾನ್ಯವಾಗಿ ಬೆದೆಯ ಲಕ್ಷಣಗಳನ್ನು ಹಸುಗಳು ವ್ಯಕ್ತಪಡಿಸುವಷ್ಟು ಪ್ರಬಲವಾಗಿ ವ್ಯಕ್ತಪಡಿಸುವುದಿಲ್ಲ. ಮೂಕ ಬೆದೆಯ ಲಕ್ಷಣ ಎಮ್ಮೆಗಳಲ್ಲಿ ಸರ್ವೇ ಸಾಮಾನ್ಯ. ಎಮ್ಮೆಗಳು ಬೆದೆಗೆ ಬರಲು 5-6 ದಿನಗಳು ಬಾಕಿ ಇರುವ ಹಂತದಲ್ಲಿ ದಿನಕ್ಕೆ 250 ಗ್ರಾಂ ಪ್ರಮಾಣದಷ್ಟು ಮೊಳಕೆಯೊಡೆದ ಹುರುಳಿಯನ್ನು ಪೂರೈಕೆ ಮಾಡಿದ್ದೇ ಆದಲ್ಲಿ ಬೆದೆಯ ಲಕ್ಷಣಗಳು ಪ್ರಬಲವಾಗಿ ವ್ಯಕ್ತಗೊಳ್ಳಬಹುದಾದ ಸಾಧ್ಯತೆ ಇದೆ. ಪ್ರತಿ 21 ದಿನಗಳಿಗೊಮ್ಮೆ ಬೆದೆಗೆ ಬರುತ್ತಿರುವ ರಾಸುವಿಗೆ ಸತತವಾಗಿ 3 ಬಾರಿ ಕ್ರಮಬದ್ಧ ವಿಧಾನದಲ್ಲಿ ಗರ್ಭಧಾರಣೆ ಮಾಡಿದ ಹೊರತಾಗಿಯೂ ಅವು ಗರ್ಭಧರಿಸಲು ವಿಫಲಗೊಂಡರೆ ಅಂತಹ ಸಮಸ್ಯೆಯನ್ನು ಬೆದೆ ಪುನರಾವರ್ತನೆ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ರಾಸುಗಳಲ್ಲಿ ಬೆದೆ ಪುನರಾವರ್ತನೆ ಸಮಸ್ಯೆಗೆ ಇರುವ 4 ಪ್ರಮುಖ ಕಾರಣಗಳೆಂದರೆ ನಿರ್ವಹಣಾ ಕ್ರಮದಲ್ಲಿನ ನ್ಯೂನ್ಯತೆಗಳು, ಅಂಗರಚನೆಯ ನ್ಯೂನ್ಯತೆಗಳು, ಗರ್ಭಕೋಶದ ಸೋಂಕು ಮತ್ತು ಹಾರ್ಮೋನು ಸ್ರವಿಕೆ ಅವಲಂಬಿತ ಅಂಡಾಶಯದ ತೊಂದರೆಗಳು. ಬೆದೆ ಪುನರಾವರ್ತನೆ ಸಮಸ್ಯೆಯ ನಿಯಂತ್ರಣಕ್ಕೆ ಪಾಲಿಸಬೇಕಾದ ಕ್ರಮಗಳು ಇಂತಿವೆ. ಕಾಲಕಾಲಕ್ಕೆ ಪಶುಗಳನ್ನು ಪಶು ವೈದ್ಯರ ಸಲಹೆಯಂತೆ ಜಂತುಹುಳು ನಿವಾರಣಾ ಔಷಧೋಪಚಾರಕ್ಕೆ ಒಳಪಡಿಸಬೇಕು. ಕಾಲಕಾಲಕ್ಕೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಪಶು ವೈದ್ಯರ ಸಲಹೆಯಂತೆ ಪಶುಗಳಿಗೆ ಲಸಿಕೆಗಳನ್ನು ಹಾಕಿಸಬೇಕು. ಪೋಷಕಾಂಶಗಳ ಕೊರತೆ ಉಂಟಾಗದಂತೆ ಪಶುಗಳಿಗೆ ಸಮತೋಲಿತ ಪಶು ಆಹಾರವನ್ನು ಪೂರೈಕೆ ಮಾಡಬೇಕು. ಕಡಸುಗಳಲ್ಲಿ ದೇಹ ತೂಕ 250 ಕೆಜಿ ತಲುಪುವವರೆಗೆ ಕೃತಕ ಗರ್ಭಧಾರಣೆಯನ್ನು ಮುಂದೂಡಬೇಕು. ಬೆದೆಗೆ ಬಂದ ಪಶುಗಳನ್ನು ಸರಿಯಾದ ಹಂತದಲ್ಲಿಯೇ ಕೃತಕ ಗರ್ಭಧಾರಣೆಗೆ ಒಳಪಡಿಸಬೇಕು. ಪಶುಗಳನ್ನು ಕೃತಕ ಗರ್ಭಧಾರಣೆಗೆ ಒಳಪಡಿಸುವಾಗ ಶುಚಿತ್ವಕ್ಕೆ ಆದ್ಯತೆ ನೀಡಬೇಕು. ರಾಸುವು ಗರ್ಭಕೋಶ ಸೋಂಕಿಗೀಡಾಗಿದ್ದರೆ ಅದು ಸೋಂಕಿನಿಂದ ಗುಣಮುಖವಾಗುವವರೆಗೆ ಕೃತಕ ಗರ್ಭಧಾರಣೆ ಮಾಡಿಸಬಾರದು. ಗರ್ಭಧರಿಸಿದ ಪಶುಗಳಲ್ಲಿ ಕೊನೆಯ 2 ತಿಂಗಳ ಗರ್ಭಾವಧಿಯಲ್ಲಿ ಹಾಲನ್ನು ಬತ್ತಿಸುವ ಮೂಲಕ ಹಾಲಿಂಡುವ ಕೆಲಸಕ್ಕೆ ವಿಶ್ರಾಂತಿ ನೀಡಬೇಕು. ದೇಹ ತೂಕಕ್ಕೆ ಅನುಗುಣವಾಗಿ ಪಶುಗಳಿಗೆ ಖನಿಜ ಮಿಶ್ರಣವನ್ನು ಪೂರೈಕೆ ಮಾಡಬೇಕು. ಹೀಗೆ ಬೆದೆ ಪುನರಾವರ್ತನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಮೂಲಕ ಗರ್ಭಧಾರಣೆ ಯಶಸ್ವಿಯಾಗಿ ರಾಸುಗಳು ಗರ್ಭಧರಿಸಲು ನೆರವಾಗುತ್ತದೆ.